ಹಿಂದೂ ಅರ್ಚಕನ ವೇಷ ಧರಿಸಿದ್ದ ಮುಸ್ಲಿಂ ಮೌಲ್ಯ ಪುತ್ರ ನೋಡಿ ಹೆಂಗಿದೆ ನೋಡಿ. ಉತ್ತರ ಪ್ರದೇಶದ ಮೀರತ್ನಲ್ಲಿ ಅರ್ಚಕನಾಗಿ ಕೆಲಸ ಮಾಡ್ತಿದ್ದ ಮುಸ್ಲಿಂ ಯುವಕ ಉತ್ತರ ಪ್ರದೇಶದ ಮೀರತ್ನಲ್ಲಿ ಅರ್ಚಕನಾಗಿ ಕೆಲಸ ಮಾಡಿಕೊಂಡಿದ್ದ ಮುಸ್ಲಿಂ ಯುವಕ ಕೃಷ್ಣ ಅನ್ನೋದಾಗಿ ಹೆಸರನ್ನ ಇಟ್ಕೊಂಡು ಶಿವ ದೇಗುಲದಲ್ಲಿ ಪೂಜೆ ಪುನಸ್ಕಾರವನ್ನ ನೆರವೇರಿಸುತ್ತಿದ್ದ. ಸ್ಥಳೀಯರಿಗೆ ಅನುಮಾನ ಬರುತ್ತೆ. ಆ ಸಂದರ್ಭದಲ್ಲಿ ಪರಿಶೀಲನೆ ನಡೆಸಿದಾಗ ಎಲ್ಲವೂ ಕೂಡ ಈ ಅಸಲೆತ್ತು ಬಯಲಾಗುತ್ತಲೇ ಹುಂಡಿಯಲ್ಲಿ ಹಣ ಕದಿಯುವಾಗ ಸಿಕ್ಕು ಬಿದ್ದಿದ್ದಾನೆ ಈ ಅರ್ಚಕ. ಪೊಲೀಸ್ ವಿಚಾರಣೆ ವೇಳೆಯಲ್ಲಿ ಅರ್ಚಕನ ನಿಜ ಬಣ್ಣ ಬಟಾ ಬಯಲಾಗಿದೆ. ಬಿಹಾರದ ಮೌಲ್ವಿಯೊಬ್ಬರ ಮಗನಾಗಿರುವಂತ ಮೊಹಮ್ಮದ್ ಕಾಸಿಂ ಕೇಸರಿ ವಸ್ತ್ರವನ್ನ ಧರಿಸಿ ದೇಗುಲವೊಂದರಲ್ಲಿ ಆ ಕೋಣೆಯಲ್ಲಿ ವಾಸ ಇರ್ತಾರೆ. ಯುವಕ ಈ ರೀತಿಯಾಗಿನೇ ಹಿಂದೂ ಧಾರ್ಮಿಕ ಸಂಪ್ರದಾಯವನ್ನ ಪಾಲನೆ ಮಾಡ್ತಿದ್ದ. ಇನ್ನು ಸಂಸ್ಕೃತ ಮಂತ್ರಗಳನ್ನ ಕೂಡ ಈತ ಬಹಳಷ್ಟು ಸಲೀಸಾಗಿ ಪಠನೆ ಮಾಡ್ತಿದ್ದಂತೆ. ಮುಸ್ಲಿಮ ಯುವಕನ ವಿಚಾರ ಈಗ ಬಯಲಾಗಿದೆ. ಮಹಿಳೆಯರ ಅಂಗೈಯನ್ನ ನೋಡಿ ಹಸ್ತದ ಶಾಸ್ತ್ರವನ್ನ ಕೂಡ ಭವಿಷ್ಯವನ್ನ ಕೂಡ ಹೇಳುತ್ತಿದ್ದಂತೆ ಈತ. ಸದ್ಯ ಉತ್ತರ ಪ್ರದೇಶದ ಪೊಲೀಸರು ಆತನನ್ನ ವಶಕ್ಕೆ ಪಡೆದಿದ್ದಾರೆ. ಬಿಹಾರದ ಮೌಲ್ವಿಯೊಬ್ಬರ ಪುತ್ರನಾಗಿರ್ತಾನೆ. ಬಟ್ ಈತ ದೇವಸ್ಥಾನದಲ್ಲಿ ಕೇಸರಿ ಬಟ್ಟೆಯನ್ನ ಧರಿಸಿ ಈ ರೀತಿಯಾಗಿ ಕಳ್ಳತನ ಮಾಡುತ್ತ ಸಂದರ್ಭದಲ್ಲೂ ಸಿಕ್ಕು ಬಿದ್ದು ಈತ ಅದನ್ನ ಬಣ್ಣ ಕೂಡ ಬಯಲಾಗಿದೆ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ನಿಜಕ್ಕೂ ಒಂಥರ ಶಾಕಿಂಗ್ ಆಗ್ತಾ ಇದೆ. ಯಾವಾಗ ಈತ ಸಿಕ್ಕು ಬೀಳ್ತಾನೆ, ಹೇಗೆ ಸಿಕ್ಕು ಬೀಳ್ತಾನೆ, ಸದ್ಯ ಅಲ್ಲಿದ್ದ ದೇವಸ್ಥಾನದಲ್ಲಿದ್ದಂಥವ್ರು ಏನು ಹೇಳ್ತಿದ್ದಾರೆ ಅಂತ. ಅಖಿಲೇಶ್, ಕೆಲವಾರು ತಿಂಗಳುಗಳಿಂದ ಈತ ಇಲ್ಲಿ ಕೆಲಸ ಮಾಡ್ತಿದ್ದ. ತನ್ನ ಹೆಸರನ್ನ ಕೃಷ್ಣ ಅಂತ ಹೇಳ್ಕೊಂಡಿದ್ದ. ಜೊತೆಗೆ ದೇಗುಲದ ಏನೊಂದು ಆಗಮಶಾಸ್ತ್ರದ ಪ್ರಕಾರ ಏನೆಲ್ಲ ಪೂಜೆ ಪುನಸ್ಕಾರಗಳನ್ನ ಮಾಡ್ಬೇಕೋ ಆ ಎಲ್ಲದನ್ನು ಕೂಡ ಆತ ನಿರ್ವಹಿಸ್ತಿದ್ದ. ಸಂಸ್ಕೃತ ಮಂತ್ರಗಳನ್ನ ಕೂಡ ಅತ್ಯಂತ ಸುಲಲಿತವಾಗಿ ಮತ್ತೆ ಸ್ಪಷ್ಟವಾಗಿ ಆತ ಉಚ್ಚರಿಸ್ತಿದ್ದ. ಅಷ್ಟು ಜೊತೆಯಲ್ಲೇ ಹೆಂಗಸರು ಯಾರಾದ್ರೂ ಕೇಳಿದಾಗ ಅವ್ರಿಗೆ ಭವಿಷ್ಯ ಹೇಳೋದು, ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನ ಓದಿದ್ದೀನಿ ಅಂತ ಹೇಳ್ಕೊಂಡು ಆತ ವಿವರಣೆ ಕೂಡ ಕೊಡ್ತಿದ್ದ. ಆದ್ರೆ ಕೆಲವೇ ದಿನಗಳಿಂದ, ಅಂದ್ರೆ ಕಳೆದ ಬುಧವಾರ ಸಂಜೆ ಒಂದು ಘಟನೆ ನಡೆಯುತ್ತೆ. ದೇವಸ್ಥಾನದ ಒಂದು ಡೊನೇಷನ್ ಬಾಕ್ಸ್ ಏನಿರುತ್ತೆ, ಉಂಡಿ ಒಳಗಡೆ ಆತ ಹಣ ಕದೀತಾ ಇರೋದನ್ನ ಸ್ಥಳೀಯರು ಗಮನಿಸ್ತಾರೆ. ಅವ್ರಿಗೆ ಯಾರಿಗೂನು ಆತ ಹಿಂದೂ ಅಲ್ಲ ಅಥವಾ ಆತ ಮುಸ್ಲಿಂ ಇರಬಹುದು ಅನ್ನೋ ಯಾವುದೇ ಅನುಮಾನ ಇರಲ್ಲ. ಆತ ಒಬ್ಬ ಹಿಂದೂ ಪೂಜಾರಿ ಅಂತಾನೆ ಎಲ್ಲರೂ ಭಾವಿಸಿರ್ತಾರೆ. ಆದ್ರೆ ಯಾವಾಗ ಈ ಒಂದು ಹಣ ಕದಿಯೋದನ್ನ ಕಂಡುಹಿಡಿತಾರೆ, ಆಗ ಕೂಡಲೇ ಅವರು ಪೊಲೀಸ್ನವರಿಗೆ ಕರೆ ಮಾಡ್ತಾರೆ. ಪೊಲೀಸ್ನವರು ಆರೋಪಿಯನ್ನ ಕರ್ಕೊಂಡೋಗಿ ವಿಚಾರಣೆ ಮಾಡಿದಾಗ ಆತ ತನ್ನ ಹೆಸರನ್ನ ಅಲ್ಲಿಯೂ ಕೂಡ ಕೃಷ್ಣ ಅಂತಾನೆ ಹೇಳ್ತಾನೆ. ಕೂಡಲೇ ಆತನ ದಾಖಲೆಗಳನ್ನ ಪರಿಶೀಲನೆ ಮಾಡೋದಕ್ಕೆ ಮುಂದಾದಾಗ ಆತನ ಬರೀ ಯಾವುದೇ ದಾಖಲೆಗಳು ಇರೋದಿಲ್ಲ. ಈ ಸಂದರ್ಭದಲ್ಲಿ ಪೊಲೀಸರು ಆ ಒಂದು ಅರ್ಚಕನ ಬಳಿ ಇದ್ದಂತಹ ವಸ್ತುಗಳನ್ನ ಪರಿಶೀಲನೆ ಮಾಡಿದಾಗ, ಆತನ ಮೊಬೈಲ್ ಫೋನ್ ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ ಆತ ಹಿಂದೂ ಅಲ್ವೇ ಅಲ್ಲ, ಆತ ಒಬ್ಬ ಮುಸ್ಲಿಂ ವ್ಯಕ್ತಿ ಅನ್ನೋದು ಪತ್ತೆ ಆಗುತ್ತೆ. ಆತ ಉತ್ತರ ಪ್ರದೇಶದವನು ಕೂಡ ಅಲ್ಲ, ಆತ ಬಿಹಾರದ ರಾಜ್ಯದಿಂದ ಬಂದವನು ಅಂತ. ಆತನ ನಿಜವಾದ ಹೆಸರು ಕಾಸಿಂ ಅಂತ. ಆತ 39 ವರ್ಷ ವಯಸ್ಸಿನ ವ್ಯಕ್ತಿ ಅನ್ನೋದು ಕೂಡ ಪತ್ತೆ ಆಗುತ್ತೆ. ಈ ಒಂದು ಪತ್ತೆಯಾದ ಕೂಡಲೇ ಪೊಲೀಸ್ನವರು ಈ ಒಂದು ಸ್ಥಳೀಯ ಜನರಿಗೆ ಹೇಳಿದಾಗ ಎಲ್ಲರೂ ಶಾಖಗೊಳಗಾಗ್ತಾರೆ. ಯಾರನ್ನೇ ಆಗ್ಲಿ ಮುಂದಿನ ದಿನಗಳಲ್ಲಿ ತಮ್ಮ ದೇಗುಲಗಳಲ್ಲಿ ಅರ್ಚಕರನ್ನ ನೇಮಕ ಮಾಡಕ್ ಮುಂಚೆ ಅವರ ಕಂಪ್ಲೀಟ್ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಆಗ್ಲೇಬೇಕು ಅಂತ ಪೊಲೀಸ್ನವರು ಕೂಡ ಎಲ್ಲರಿಗೂ ಸಲಹೆ ಕೊಟ್ಟಿದ್ದಾರೆ. ಇದು ಕೇವಲ ದೇವಸ್ಥಾನ ಅಂತ ಮಾತ್ರ ಅಲ್ಲ, ಯಾವುದೇ ವೃತ್ತಿ, ಸೆಕ್ಯೂರಿಟಿ ಗಾರ್ಡ್ ಇಂದ ಹಿಡಿದು ಯಾವುದೇ ವೃತ್ತಿಗೆ ಈ ಜನರ ತಾಣವಾಗ್ಲೂ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಆಗ್ಬೇಕು ಅನ್ನೋದರ ಮಹತ್ವವನ್ನ ಈ ಪ್ರಕರಣ ಹೇಳುತ್ತೆ. ಅಖಿಲೇಶ್, ಎಸ್, ಧನ್ಯವಾದಗಳು ದಿಲೀಪ್ ತಮ್ಮೆಲ್ಲ ಮಾಹಿತಿ